ರೀಪ್ಲಾಂಟೇಶನ್ ವಿಚಾರ ಇರ್ತಿದ್ದೀರಿ, ವೆಹಿಕಲ್ ಸುತ್ತಮುತ್ತಲು ಕಸ ವಿಲೇವಾರಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಕಸ ವಿಲೇವಾರಿ ಇದೊಂದು ದೊಡ್ಡ ಮಾಫಿಯಾ. ಬಿಜೆಪಿ ಗವರ್ಮೆಂಟ್ ಕೆಲವು ಆಗಲಿಲ್ಲ, ನಾನು 2 ವರ್ಷದಿಂದ ನನಗೂ ಏನೇನೋ ಟಕ್ಕರ್ ಹೊಡಿತಾ ಇದ್ದಾರೆ. ಇದಕ್ಕೆ ಒಂದು ಕೊನೆ ಮಾಡ್ತಾ ಇದ್ದೀನಿ. ಇನ್ನೊಂದು ಸದ್ಯಕ್ಕೆ ಇನ್ನೊಂದು ವಾರದಲ್ಲಿ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀನಿ. ದೊಡ್ಡ 2 ಕಡೆ ಇದನ್ನ ಬರ್ನ್ ಮಾಡೋಂಥದ್ದು, ವಿದ್ಯುತ್ ಶಕ್ತಿ ಮಾಡೋಂಥದ್ದು, ಗ್ಯಾಸ್ ತಯಾರು ಮಾಡೋದಕ್ಕೆ ಜಾಗ ಕೂಡ ಐಡೆಂಟಿಫೈ ಮಾಡಿದ್ದೀನಿ. ಸುಮಾರು 100 ಕಡೆ ಇದನ್ನು ಟ್ರಾನ್ಸ್ಫರ್ ಸ್ಟೇಷನ್ಗಳು ಆಗ್ತಾ ಇದ್ದೀನಿ. 33 ಪ್ಯಾಕೇಜ್ ಕೂಡ ಇದಕ್ಕೆ ಟೆಂಡರ್ ಕರೆದಿದ್ದೀನಿ. ಸ್ವಲ್ಪ ಕೋರ್ಟ್ ಅವರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಕೋರ್ಟ್ ಇಂದ ನಮಗೆ ಇನ್ನೊಂದು 2-3 ದಿನದಲ್ಲಿ ನಮಗೆ ನ್ಯಾಯ ಒದಗಿಕೊಡ್ತಾರೆ ಅಂತ ಹೇಳಿದ ನಂಬಿಕೆ ಇದೆ. ಅದನ್ನು ಕೂಡ ಬಹುಶಃ ನಾವು ಆ ಪ್ರಾಬ್ಲಮ್ನ ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆಮೇಲೆ ಇಲ್ಲಿ ಕ್ಯಾಮೆರಾಗಳ ಅವಶ್ಯಕತೆ ಇದೆ ಆದಷ್ಟು ಜಾಸ್ತಿ. ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿಗೋಸ್ಕರ ಹೆಣ್ಮಕ್ಳು ಒಳಗಡೆ ಬರೋರು, ಈಚೆ ಹೋಗೋರು, ಇಂಪಾರ್ಟೆಂಟ್ ಜಾಗದಲ್ಲೆಲ್ಲ ಇಲ್ಲಿ ಕ್ಯಾಮೆರಾ ಅವಶ್ಯಕತೆ ಇದೆ. ಆ ಕ್ಯಾಮೆರಾ ಕೂಡ ನಾನು ಇಲ್ಲಿ ನೋಡಿದೆ, ನಾನು ಗಮನಿಸಿದೆ. ಅದು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಇಲ್ಲಿ ಒಳಗಡೆ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ಅಂತ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀರಿ. ಇದ್ರೊಳಗಡೆ ಮತ್ತು ಈ ಸುತ್ತಮುತ್ತಲು, ಲಾಲ್ಬಾಗ್ ಸುತ್ತಮುತ್ತಲು ನಾನೀಗಾಗಲೇ ಕಾರ್ಪೊರೇಷನ್ ಕಮಿಷನರ್ ಹತ್ರ ನಾನು ಮಾತಾಡಿದ್ದೀನಿ ಮತ್ತು ನಮ್ಮ GBA ಅಧ್ಯಕ್ಷರ ಇವ್ರ ಹತ್ರ ಕಮಿಷನರ್ ಮಾತಾಡಿದ್ದೀನಿ. ನಮ್ಮ ಯು ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ನಮ್ಮ UD ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ಇಲ್ಲಿ ಇದಕ್ಕೇನಾದ್ರು ಅಭಿವೃದ್ಧಿಗೆ ಹಾರ್ಟಿಕಲ್ಚರ್ ಅಭಿವೃದ್ಧಿ ಇರ್ಬೋದು. ಇಲ್ಲಿ ನಾನು ಮರಿಗೌಡರು ಇದನ್ನು ನಾನು ನೋಡಿದೆ, ರೋಸ್ ಗಾರ್ಡನ್. ಇದು ಯಾವುದೋ ಕಾಲದಲ್ಲಿದೆ, ನನಗೆ ಸಮಾಧಾನ ಆಗಲಿಲ್ಲ. ಅದನ್ನು ಕಂಪ್ಲೀಟ್ ರಿವ್ಯಾಂಪ್ ಮಾಡಲಿಕ್ಕೆ, ಹೊಸದಾಗೆ ಒಂದು ಪೀಸಸ್ನ ತಂದು ಹಾಕ್ಲಿಕ್ಕೆ, ಇದನ್ನು ಕಣ್ಣಲ್ಲಿ ನೋಡಿ ಬಹಳ ಹೊಸದಾಗೆ ಇಲ್ಲಿ ಅನುಕೂಲ ಆಗಬೇಕು. ಇದು ಯಾವುದೋ ಒಂದು 4 ಕೋಟಿ ರೂಪಾಯಿಗೆ ಇಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಇಟ್ಟಿದ್ದಾರೆ. ಇವರೆಲ್ಲ ಸೇರಿ ಡಾಂಬರೀಕರಣ ಹಾಕಬೇಕು ಅದು ಇದು ಅಂತೇಳಿ ಕೊಟ್ಟಿದ್ದಾರೆ. ಇದು ಸಾಲದೆ ನಾನು ಅವ್ರದ್ದು ಮಾತಾಡಿದ್ದೀನಿ. ಇಲ್ಲಿ ಮತ್ತು ಈ ರೋಡ್ ಸುತ್ತಮುತ್ತಲು, ಈ ನಮ್ಮ ಈ ಲಾಲ್ಬಾಗ್ ಸುತ್ತಮುತ್ತಲಿಗೆ ಸ್ಪೆಷಲ್ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದಕ್ಕೆ 10 ಕೋಟಿ ರೂಪಾಯಿ ಇದಕ್ಕೆ ಡೆವಲಪ್ಮೆಂಟ್ ಕೊಡಬೇಕು ಅಂತೇಳಿ ಡಿಸಿಷನ್ ತೆಗೆದುಕೊಂಡಿದ್ದೀನಿ. ಈ ಕೆಲಸ ನಾನು ತೀರ್ಮಾನ ಮಾಡಲ್ಲ, ನಮ್ಮ ಆಫೀಸರ್ಸ್ ತೀರ್ಮಾನ ಮಾಡಲ್ಲ. ನೀವು ಯಾರಿದ್ದೀರಿ, ಏನು ಇವ್ರು ಲಿಸ್ಟ್ ಕೊಟ್ಟಿದ್ದಾರೆ, ನಿಮ್ಮ ಹತ್ರನೇ ಕೂತ್ಕೊಂಡು ಇಂಥದ್ದೊಂದು ಸಭೆ ಮಾಡಿ ಚರ್ಚೆ ಮಾಡ್ತಾರೆ. ಇದನ್ನು ಅಲ್ಟಿಮೇಟ್ಲಿ ನೀವು ನಾಗರಿಕರೇ ಡಿಸಿಷನ್ ಮಾಡಬೇಕು, ವಾಟ್ ಆರ್ ದಿ ಪ್ರಯಾರಿಟೀಸ್ ಅಂತ. ನೋ ಪೊಲಿಟಿಷಿಯನ್ ವಿಲ್ ಬಿ ಇನ್ವಾಲ್ವ್. ಅದನ್ನು ನೀವು ತಲೆ ಕೆಡಿಸ್ಕೊಳ್ಳಿ. ನೋ ಪೊಲಿಟಿಷಿಯನ್ ವಿಲ್ ಬಿ ಇನ್ವಾಲ್ವ್. ನಿಮಗೆ 10 crores ರೂಪಾಯಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಯಾವ್ದಾವ್ದು ಇದಕ್ಕೆ ಸಂಬಂಧಪಟ್ಟದೆಲ್ಲ ಸೇರಿ ನಾವು ಮಾಡ್ತೀವಿ. ಈ ಪಕ್ಕದಲ್ಲಿ ಎಂಟ್ರಿ ಇರ್ಬೋದು, ಈ ವೆಹಿಕಲ್ ನ ತೆಗಿಯುವಂಥದ್ದು, ಈ ಸುತ್ತಮುತ್ತಲು ವೆಹಿಕಲ್ ನಿಲ್ಸಕ್ಕಾಗಲ್ಲ, ರೋಡಲ್ಲೆಲ್ಲ ಗಿಡಗಳು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಇದೆ. ಅದನ್ನು ಕೂಡ ನಾನು ಈಗ ಒಂದು ರೌಂಡ್ ನಾನು ನೋಡ್ತೀನಿ. ಎಲ್ಲೆಲ್ಲಿ ಏನೇನು ತೆಗಿಸ್ಬೇಕೋ ನಾನು ತೆಗಿಸ್ತೀನಿ. ಇಲ್ಲಿ ಯಾಕೆಂದ್ರೆ ಬೆಳಗ್ಗೆ ಹೊತ್ತು ಬರ್ಬೇಕಾದ್ರೆ ವೆಹಿಕಲ್ ಬಿಡಲ್ಲ, ನನಗೆ ಅರ್ಥ ಆಗ್ತದೆ. ಆ ಗಾಡಿಗಳೆಲ್ಲ ಕಂಪ್ಲೀಟ್ ಆಗ್ತಾರೆ. ಅದನ್ನ ನಾನು ಯಾರೋ ಒಂದಷ್ಟು ಜನ ನಿಷ್ಠೂರ ಆದ್ರೂ ಚಿಂತೆ ಇಲ್ಲ. ವಿ ವಿಲ್ ಜಸ್ಟ್ ಟ್ರೈ ಟು ರಿಮೂವ್ ದಟ್ ಆಲ್ ದಟ್ ವಿಚಾರ. ಮಂಟಪದ ವಿಚಾರ ಮಾತಾಡಿದಿರಿ, ಬೀದಿ ದೀಪದ ಬಗ್ಗೆ ಮಾತಾಡಿದಿರಿ. ಆಮೇಲೆ ಕೆಲವು ಕೆಲವರು ಯಾರ್ಯಾರು ಏನೇನು ಮಾತಾಡಿದಿರಿ. ನಾನು ಸುಮಾರು ಜನ ನಾನು ನಡಿಗೆ ಮಾಡ್ಬೇಕಾರೆ, ವಾಕ್ ಮಾಡ್ಬೇಕಾರೆ ಕೆಲವರೆಲ್ಲ ಮೀಟ್ ಮಾಡಿ ಕೆಲವು ಪ್ರಾಬ್ಲಮ್ಸ್ ಇಲ್ಲಿ ಕೂತಿರೋರಲ್ಲದೆ ಹೇಳಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಮ್ಮ ಆಫೀಸರ್ಸ್ ಚರ್ಚೆ ಮಾಡ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ, ಲಿಸ್ಟ್ ಮಾಡ್ತಾರೆ. ನಿಮ್ದೇನು ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಕ್ಲೀನ್ ಆಗಿ ಡಾಕ್ಯುಮೆಂಟೇಶನ್ ಮಾಡ್ತಾರೆ. ಡಾಕ್ಯುಮೆಂಟ್ ಮಾಡಿ ಪ್ರತಿಯೊಬ್ಬರು ಗ್ರೀವೆನ್ಸಸ್ಗೂ ಕೂಡ ಏನು ನಾವು ಉತ್ತರ ಮಾಡಿದೀವಿ ಅಂತೇಳಿ ಅದನ್ನ ಲಿಸ್ಟ್ ಮಾಡಿ ವೆಬ್ಸೈಟ್ ಅಲ್ಲಿ ಲೋಡ್ ಮಾಡ್ತೀವಿ. ಆಮೇಲೆ ಇಲ್ಲೂ ಕೂಡ ನಿಮ್ಗೆ ನಾನು ಏನ್ ಡಿಸಿಷನ್ ತಗೊಂಡಿದ್ದೀನಿ ಅಂತೇಳಿ ಒಂದು ಯಾವ್ದಾದ್ರು 2 ದಿನ ಒಂದು ಪ್ಯಾಂಪ್ಲೆಟ್ ನ ರೆಡಿ ಮಾಡಿ ನಿಮ್ಗೆಲ್ಲರೂ ಕೂಡ ನಾವೇನ್ ತೀರ್ಮಾನ ಮಾಡಿದೀವಿ, ನಿಮ್ಮ ಪ್ರಾಬ್ಲಮ್ಗೆ ವಾಟ್ ವಾಸ್ ದಿ ಸೊಲ್ಯೂಷನ್ ಅಂತ ಕೂಡ ತಿಳಿಸುವಂತ ಕೆಲಸವನ್ನ ಇವತ್ತು ನಾನು ಮಾಡ್ತೀನಿ. ಯಾಕೆಂದ್ರೆ ವಿ ಆರ್ ಅಕೌಂಟಬಲ್, ಯಾರಿಗೆ ನಿಮ್ಗೆಲ್ಲರೂ ಕೂಡ ಅಕೌಂಟಬಲ್. ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ. ಐ ಥಿಂಕ್ ನಾನು ರೀಪ್ಲಾಂಟೇಶನ್ ವಿಚಾರ ಕೆಲವರು ಹೇಳಿದಿರಿ, ಗಾರ್ಬೇಜ್ ವಿಚಾರ ಹೇಳಿದಿರಿ. ಇನ್ನೇನಿದೆ ಬೇರೆ, ಡಾಕ್ಟ್ರು, ಆಂಬುಲೆನ್ಸು, ನಂಬಿಕೆ, ಯೂರಿನಲ್ ಫ್ರೀ ಹೇಳಿದಿರಿ. ಸೊ ಟ್ರೀ ಪಾರ್ಕ್ ವಿಚಾರ ಮಾತಾಡಿದ್ರಿ, ನಾನು ಅದಕ್ಕೆಲ್ಲ ಆಡ್ ಮಾಡಿಕೊಂಡೆ ಇಲ್ಲಿ.
ಆಮೇಲೆ ಆಸ್ಫಾಲ್ಟೇಷನ್ ಕೆಲವು ವಿಚಾರ ಹೇಳಿದಿರಿ, ಅದಕ್ಕೆಲ್ಲ ಮಕ್ಕಳಿಗೆ ಅಕ್ವೇರಿಯಂ ಅದನ್ನ ನೋಡ್ತೀನಿ. ಆಮೇಲೆ ಒಂದು ಮಕ್ಕಳು ಆಟ ಆಡಕ್ಕೆ ಜಿಮ್ನಾಶಿಯಂ ಹೇಳಿದಿರಿ, ಅದಕ್ಕೂ ಕೂಡ ಆಯ್ತು. ಜಿಮ್ ಅದನ್ನು ಹೇಳಿದಿರಿ. ಓಪನ್ ಜಿಮ್ ಹೇಳಿದಿರಿ, ಅದಕ್ಕೂ ಜಾಗ ಐಡೆಂಟಿಫೈ ಮಾಡಿಸ್ತೀನಿ ಕಾರ್ಪೊರೇಷನ್ ಕೇಳಿ. ವಿ ವಿಲ್ ಡೂ ಇಟ್. ಅದನ್ನು ಕೂಡ ಜಿಮ್ನ ಐ ಥಿಂಕ್ ಕಮಿಷನರ್ ಅವರೇ ವಿತ್ ಶೆಲ್ಟರ್ ಅಂದ್ರೆ ಓಪನ್ ಜಿಮ್ ವಿತ್ ಮಳೆಗೆ ಸ್ವಲ್ಪ ಸೇಫ್ಟಿಗೆ ಹಿಂದೆ ಒಳ್ಳೆ ಡಿಸೈನ್ ಕ್ರಿಯೇಟ್ ಮಾಡಿಬಿಟ್ಟು ಹೆಣ್ಮಕ್ಳಿಗೂ ಸೇಫ್ಟಿ ಇರಬೇಕು, ಗಂಡು ಮಕ್ಳಿಗೂ ಸೇಫ್ಟಿ ಇರಬೇಕು ವಿತ್ ಕ್ಯಾಮ್ರಾ ವಿತ್ ಆಮೇಲೆ ಓಕೆ. ಆಮೇಲೆ ಮೂರನೇದು ಫೋಟೋಗ್ರಾಫು ರಿಸರ್ಚ್ ಹುಡುಗರುಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದೀನಿ. ಈಗೆಲ್ಲ ಫೋನಲ್ಲೇ ಎಲ್ಲ ಫೋಟೋಗ್ರಾಫರ್ ಇದೆ. ಈವನ್ ದಟ್ ಆಲ್ಸೋ ವಿ ವಿಲ್ ಅಲೋ ಆಲ್ ದಿ ಫೋಟೋಗ್ರಾಫ್ಸ್ ಕಮ್ ಅಂಡ್ ಲುಕ್ ಇಟ್ ಅಟ್ ದಿಸ್. ಅದೇನು ತಪ್ಪೇನಿಲ್ಲ. ನಮ್ಮ ವಿಚಾರ, ನಮ್ಮ ಹಿಸ್ಟ್ರಿ ಸ್ಟೋರ್ ಮಾಡ್ಕೊಂಡು ಈಗ ನಾನು ಒಳಗಡೆ ಹೋಗಿದ್ದೆ, ಪ್ರತಿಯೊಂದು ಎಲೆ ಕೂಡ ಅಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದಾರೆ ನಮ್ಮ ಇಲಾಖೆಯವರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಹಂಗೆ ಕೆಲವೆಲ್ಲ ಪ್ರೈವೇಟ್ ಆಸಕ್ತಿ ಇರೋಂಥವ್ರು ಅದನ್ನ ಮಾಡೋದು ತಪ್ಪೇನಿಲ್ಲ, ಅದನ್ನು ಕೂಡ ಅಲೋ ಮಾಡುವಂತ ವ್ಯವಸ್ಥೆನ ಮಾಡ್ತೀನಿ. ಈಗ ವಿಲ್ ಡೂ ಇಟ್. ನೋ ವೆಹಿಕಲ್ಸ್ ವಿಲ್ ಬಿ ಅಲೌಡ್, ಡೋಂಟ್ ವರಿ. ಯಾವ ಎಕ್ಸೆಪ್ಟ್ ಅಲ್ಲ ಬಗೆಯಲ್ಲ, ಕೆಲವು ಸಂದರ್ಭದಲ್ಲಿ ಈ ಇದನ್ನು ತೆಗಿಬೇಕಾಗ್ತದೆ, ಕೆಲವು ಕಸ ತೆಗೆದಾಕ್ಬೇಕಾಗ್ತದೆ, ಅದೆಲ್ಲ ಮಾಡ್ತೀವಿ. ವೆಹಿಕಲ್ಸ್ ಆದಷ್ಟು ಎಷ್ಟು ವೆಹಿಕಲ್ಸ್ ನ ಅವಾಯ್ಡ್ ಮಾಡಕ್ಕಾಗ್ತದೋ, ಎಲ್ಲಿ ಮಾಡಬೇಕಾಗ್ತದೋ. ಆದ್ರೆ ಕೆಲವು ಕಸ ತಗೊಂಡೋಗ್ಬೇಕು, ಬಿದ್ದಿದ್ದು ತಗೊಂಡೋಗ್ಬೇಕು, ಹಳೆ ಮರಗಳನ್ನ ಹೊಡೆದಾಕಿ ತೆಗಿಬೇಕು. ಇಂಥವೆಲ್ಲ ಡೇಂಜರ್ಗೆ ಕೆಲವೆಲ್ಲ ಐಡೆಂಟಿಫೈ ಮಾಡಬೇಕು. ಅಂಥದ್ದೆಲ್ಲ ಕೆಲವೆಲ್ಲ ವಿಧಿ ಇಲ್ಲದೆ ಮಾಡ್ತೀವಿ. ಬಟ್ ಆಫೀಸರ್ಸ್ ಬಂದು ಅವನೇ ಮಹಾರಾಜನ್ ತರ ಒಳಗಡೆ ಬರೋದು, ನೀವೆಲ್ಲ ಈಚೆ ಇರೋದು, ಅವೆಲ್ಲ ಸರಿ ಇಲ್ಲ. ಐ ಕ್ಯಾನ್ ಅಗ್ರಿ ಯುವರ್ ಪಾಯಿಂಟ್. ಅದನ್ನು ಕೂಡ ಮಾಡ್ತೀನಿ. ಸೊ ಬಹಳ ಸಂತೋಷ. ಮತ್ತೆ ನಾನು ಇನ್ನೊಂದು ರೌಂಡು ಇದೆಲ್ಲ ಆದ್ಮೇಲೆ 2 months 3 months ಆಗಲ್ಲ, ಬಟ್ ಐ ವಿಲ್ ಕಮ್ ವಿತ್ ಲವ್. ಐ ವಿಲ್ ಕಮ್, ಬರ್ತೀನಿ. ಸೊ ಇಷ್ಟೆಲ್ಲ ಕೂಡ ಬಂದಿದ್ದೀರಿ. ಒಳ್ಳೆ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ಎಸಿಲ್ ಕೂತಕ್ಕೆ ಕಾಣ್ತಾ ಇತ್ತು, ನನಗೆ ಬಹಳ ಖುಷಿ ಆಗ್ತಾ ಇದೆ. ಜಿಮ್ ಹೇಳಿದಲ್ಲ, ಐ ವಿಲ್ ಡೂ ಇಟ್. ಸಿ ವಾಟ್ ಎವರ್ ಐ ಹ್ಯಾವ್ ಸೆಡ್, ಐ ವಿಲ್ ಡೂ ಇಟ್. ನುಡಿದಂತೆ ನಡೆದಿದ್ದೀನಿ ಇಲ್ಲಿ ಗಂಟ, ಮುಂದಕ್ಕೂ ನಡೀತೀನಿ. ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ನಾವು ನಿಮ್ಮ ಆಶೀರ್ವಾದ ಒಂದಿರ್ಲಿ ಅಷ್ಟೇ. ಮಿಕ್ಕಿದ್ದು ತಟ್ಟೆ ಮರೆ ಏಟೆಲ್ಲ ಚೆನ್ನಾಗಿ ನನಗೆ ಹೊಡಿತಾರೆ ನೀವು, ಆಮೇಲೆಲ್ಲ ಸುರೈತದೆ. ವಿ ವಿಲ್ ಡೂ ಇಟ್, ಡೋಂಟ್ ವರಿ. ನೀವು ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ, ನಿಮ್ಮ ಮೇಲೂ ನನಗೆ ಅಷ್ಟೇ ನಂಬಿಕೆ ಇದೆ. ಎಲ್ಲರಿಗೂ ಥ್ಯಾಂಕ್ಸ್. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.